ಒತ್ತಾಯಪೂರ್ವಕವಾಗಿ ಅಂಗಡಿಗಳಿಗೆ ಬೀಗ ಜಡಿಯಲಾಗಿದೆ. ನೋಟಿಸ್ ನೀಡದೆ ಖಾಲಿ ಮಾಡಿಸ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಕೆಎಸ್ಆರ್ಟಿಸಿ ಘಟಕದ ವಿರುದ್ಧ ಅಂಗಡಿ ಮಾಲೀಕರು ಈ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ರೀತಿ ನೋಟಿಸ್ ನೀಡದೆ ಅಂಗಡಿಗಳನ್ನ ಖಾಲಿ ಮಾಡಿಸಲಾಗ್ತಾ ಇದೆ. ರಾಮನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ಬಸ್ ನಿಲ್ದಾಣದ ಆವರಣದಲ್ಲಿರುವಂತಹ ಮಳಿಗೆಗಳಿಗೆ ನೋಟಿಸ್ ಅನ್ನೇ ನೀಡದೆ ಖಾಲಿ ಮಾಡಿಸಲಾಗಿದೆ. ಬಲವಂತವಾಗಿ ಬಾಗಿಲನ್ನ ಹಾಕಿಸಿ ಬೀಗವನ್ನ ಜಡಿದಿದ್ದಾರೆ ಸಿಬ್ಬಂದಿ. ಈ ವೇಳೆ ಅಂಗಡಿ ಮಾಲೀಕರು ಹಾಗೆ ಸಿಬ್ಬಂದಿ ನಡುವೆ ವಾಗ್ವಾದ ಆಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಮಳಿಗೆಗಳನ್ನ ಯಾವುದೇ ರೀತಿಯಾದಂತಹ ನೋಟಿಸ್ ಅನ್ನ ನೀಡದೆ ಮುಚ್ಚಿಸಿದ್ದಕ್ಕಾಗಿ ಈ ರೀತಿಯಾಗಿ ಮಳಿಗೆಗಳ ಮಾಲೀಕರು ಅಂಗಡಿಯನ್ನ ಕ್ಲೋಸ್ ಮಾಡಿಸೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಕಿತ್ತಾಡ್ಕೊಂಡಿದ್ದಾರೆ. ಅಲ್ಲಿ ಮಹಿಳೆಯರಿದ್ದಾರೆ. ಮಹಿಳಾ ಪೊಲೀಸರು ಅವರನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಶಟರ್ ಕ್ಲೋಸ್ ಮಾಡಿಬಿಟ್ಟು ಬೀಗ ಜಡಿತಾ ಇರೋದಕ್ಕೆ ಅಲ್ಲಿರುವಂತಹ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ನೋಟಿಸೇ ನೀಡಿಲ್ಲ, ನೀವು ನೋಟಿಸ್ ನೀಡದೆ ಯಾವ ರೀತಿಯಾಗಿ ಕ್ಲೋಸ್ ಮಾಡಿಸ್ತೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ವಾಗ್ವಾದಕ್ಕಿಳಿದಿದ್ದಾರೆ. ಇದು ಅಂಗಡಿ ಮಾಲೀಕರ ಆಕ್ರೋಶ. ರಾಮನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಮಳಿಗೆಗಳಿದಾವೆ. ಈ ಮಳಿಗೆಗಳನ್ನ ಕ್ಲೋಸ್ ಮಾಡಿಸಲಾಗಿದೆ. ನೋಟಿಸ್ ಯಾವುದೇ ರೀತಿಯಾಗೂ ಸಹ ನೀಡಿಲ್ಲ. ಏಕಾಏಕಿ ಬಂದು ಈ ರೀತಿ ಖಾಲಿ ಮಾಡಿಸಿದ್ರೆ ಹೇಗೆ ಅಂತ ಅಲ್ಲಿನ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.